ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ಸಿಎಂ ಸಿದ್ದರಾಮಯ್ಯ ನಾಡಿನ ಎರಡನೇ ಅತಿ ದೊಡ್ಡ ಜಲಾಶಯ ಅನ್ಸ್ಕೊಂಡಿರುವ ತುಂಗಭದ್ರಾ ಡ್ಯಾಂಗೆ ತೆರಳಿ ಲಕ್ಷಾಂತರ ರೈತರನ್ನ ಪೊರೆಯುವ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರೆಗೆ ಬಾಗಿನವನ್ನ ಅರ್ಪಿಸ್ತಾ ಇದ್ರು. ನಾಳೆ ಪ್ಲಾನ್ ಫಿಕ್ಸ್ ಆಗಿತ್ತು. ಆದ್ರೆ ಇಲಾಖೆ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಡ್ಯಾಮ್ ಗೇಟ್ ಕಿತ್ಕೊಂಡು ಹೋಗಿದೆ. ತುಂಬಿದ ತುಂಗಭದ್ರೆ ಡ್ಯಾಮ್ ರೈತರ ಕಣ್ಣೆದುರೇ ಖಾಲಿ ಆಗ್ತಾ ಇರುವಂತದನ್ನ ನೋಡಿ ರೈತರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಮತ್ತೊಂದ್ ಕಡೆ ಡ್ಯಾಮ್ ನಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿರೋದು ಟಿವಿ9 ರಿಯಾಲಿಟಿ ಚೆಕ್ ವೇಳೆ ಬಯಲಾಗಿದ್ದು, ಡ್ಯಾಮ್ ನಿರ್ವಹಣೆಯಲ್ಲಿ ಅದೆಷ್ಟು ಬೇಜವಾಬ್ದಾರಿಯನ್ನ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ಭದ್ರಾ ಅಲ್ಲ ಅನ್ನೋದನ್ನ ಇದು ಸಾರಿ ಸಾರಿ ಹೇಳ್ತಾ ಇದೆ. ಮಲೆನಾಡಿನಲ್ಲಿ ಹುಟ್ಟೋ ತುಂಗ ಮತ್ತು ಭದ್ರಾ ನದಿಗಳು ಸೇರಿಕೊಂಡು ತುಂಗಭದ್ರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಪಾಲಿಗೆ ಕಲ್ಯಾಣ ನದಿಯಾಗಿದೆ. ಬೋರ್ಗೆರೆದು ಬರೋ ತುಂಗಭದ್ರಾ ಅಬ್ಬರವನ್ನ ತನ್ನೊಡಲಲ್ಲೇ ಹಿಡಿದುಕೊಳ್ಳೋ ಈ ದೈತ್ಯ ಜಲಾಶಯ ಲಕ್ಷಾಂತರ ಎಕರೆ ಭೂಮಿಯನ್ನ ಹಸಿರಾಗಿಸಿ ಅನ್ನದಾತರ ಪಾಲಿನ ಉಸಿರಾಗಿದೆ. 3 ರಾಜ್ಯಗಳ ಕರ್ನಾಟಕದ 4 ಜಿಲ್ಲೆಗಳ ಉಸಿರಾಗಿರೋ ಇದೇ ಡ್ಯಾಮ್ ಈಗ ಎದುರುಸಿರು ಬಿಡ್ತಾ ಇದೆ. ಅಪಾರ ಜಲರಾಶಿಯನ್ನ ಹೊತ್ತು ನಿಲ್ಲೋ ತುಂಗಭದ್ರಾ ಡ್ಯಾಮ್ ಇದೀಗ ಅಪಾಯವನ್ನೇ ಹೊತ್ತು ತರುತ್ತಾ ಅನ್ನೋ ಅನುಮಾನ, ಆತಂಕ, ದುಗುಡವನ್ನ ಸೃಷ್ಟಿಸಿದೆ. ಟಿಬಿ ಡ್ಯಾಮ್ ಗೇಟ್ ಡಮಾರ್, ಜಲಾಶಯದಲ್ಲಿ ಮೂಡಿವೆ ಬಿರುಕು. ಲಕ್ಷಾಂತರ ರೈತರ ಬದುಕನ್ನ ಭದ್ರ ಮಾಡಿದ ಡ್ಯಾಮ್ ಸ್ಥಿತಿಯೇ ಅಭದ್ರ. ಶನಿವಾರ ರಾತ್ರಿ 11 ಗಂಟೆಗೆ ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕೊಚ್ಚಿ ಹೋಗಿದೆ. ತುಂಬಿದ ತುಂಗಭದ್ರಾ ಒಡಲು ಕಣ್ಣೆದುರೇ ಖಾಲಿ ಆಗ್ತಿದೆ. ಈ ಆಘಾತದ ನಡುವೆ ಮತ್ತೊಂದು ಭಯಾನಕ ಸಂಗತಿ ಟಿವಿ9 ರಿಯಾಲಿಟಿ ಚೆಕ್ನಲ್ಲೇ ಬಯಲಾಗಿದೆ. ಬೇಸಿಗೆ ಸಮಯದಲ್ಲಿ ನಾವು ಅನೇಕ ಕ್ರಮಗಳನ್ನ ಕೈಗೊಳ್ಳುವುದರ ಮುಖಾಂತರ ಡ್ಯಾಮನ್ನ ದುರಸ್ತಿ ಮಾಡಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಡೀ ಎಲ್ಲ ಡ್ಯಾಮಿನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನ ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂತ ಸ್ಥಳಗಳಲ್ಲಿ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು ಇದು ಜನರ ಆತಂಕವನ್ನ ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಡ್ಯಾಮಿನ ಮೇಂಟೆನೆನ್ಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ. ಇನ್ನಾದ್ರೂ ಕೂಡ ಅನಾಹುತಗಳು ಆಗದಂತೆ ತಡೆಯುವಂತ ಒಂದು ಕೆಲಸವನ್ನ ಡ್ಯಾಮಿನ ಸಿಬ್ಬಂದಿ ಮಾಡಬೇಕಾಗಿದೆ. ನಿಜ, ಈಗಾಗಲೇ ಡ್ಯಾಮ್ನ ಗೇಟ್ ಕಿತ್ತು ಹೋಗಿ ದೊಡ್ಡ ಅವಾಂತರವಾಗಿದೆ. ಇದೀಗ ಡ್ಯಾಮ್ನಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿರೋದು ಕಾಣ್ತಾ ಇದೆ. ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು ಇರೋ ಕಡೆಗೆ ಬಿರುಕು ಬಿಟ್ಟಿರೋದು ಡ್ಯಾಮ್ ನಿರ್ವಹಣೆ ಮಾಡ್ತೀವಿ ಅನ್ನೋ ಇಲಾಖೆ ಅಧಿಕಾರಿಗಳ ಬಂಡವಾಳ ಬಯಲು ಮಾಡಿದೆ. 2 ದಿನದಲ್ಲೇ ಡ್ಯಾಮ್ನಲ್ಲಿದ್ದ 15 TMC ನೀರು ಖಾಲಿ. ಗೇಟ್ ದುರಸ್ತಿ ಮಾಡೋದಕ್ಕೆ ಡ್ಯಾಮ್ನಲ್ಲಿರೋ ನೀರನ್ನ ಖಾಲಿ ಮಾಡಲೇಬೇಕಿದೆ. ಸದ್ಯ ಡ್ಯಾಮ್ನಿಂದ ಭರ್ತಿ 1,40,000 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಕೊಚ್ಚಿ ಹೋಗಿರೋ 19ನೇ ಗೇಟ್ ಮೂಲಕವೇ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. 105 TMC ನೀರು ಸಂಗ್ರಹವಿದ್ದ ಡ್ಯಾಮ್ ಈಗ ಖಾಲಿ ಆಗ್ತಾ ಇದ್ದು 2 ದಿನದಲ್ಲೇ ಬರೋಬ್ಬರಿ 15 TMC ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಇನ್ನು 50 TMC ನೀರು ಖಾಲಿ ಆಗಬೇಕಿದೆ. ಡ್ಯಾಮ್ನಿಂದ ಅಪಾರ ನೀರು ಬಿಡುಗಡೆಯಿಂದಾಗಿ ಹಂಪಿ ಸ್ಮಾರಕಗಳು, ಕಂಪ್ಲಿ ಸೇತುವೆ ಸೇರಿದಂತೆ ಹಲವು ಸೇತುವೆಗಳು ಮುಳುಗಡೆ ಆಗಲಿವೆ. ಡ್ಯಾಮ್ ಸುತ್ತ ನಿಷೇಧಾಜ್ಞೆ ಹೇರಿದ್ದು ಸುತ್ತಲಿದ್ದ ಗ್ರಾಮದ ಜನರಿಗೆ ಅರಿವು ಮೂಡಿಸೋಕೆ ನದಿ ತೀರಕ್ಕೆ ಹೋಗದಂತೆ ಡಂಗೂರ ಸಾರಲಾಗ್ತಿದೆ. ಎಲ್ಲಾ ಸಾರ್ವಜನಿಕರು ನದಿ ಕಡೆ ಹೋಗಬಾರ್ದು. ಯಾವಾಗ ಏನೋ ಬರ್ತದೆ ನದಿಗೆ ನೀರು ಗೊತ್ತಿರಂಗಿಲ್ಲ, ಹುಷಾರಾಗಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹೊಸಪೇಟೆಯಲ್ಲಿ ಕ್ರಸ್ಟ್ ಗೇಟ್ ತಯಾರಿಗೆ ಆರಂಭ. ನೀರನ್ನ ಉಳಿಸೋ ನಿಟ್ಟಿನಲ್ಲಿ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಬೇಕಿದೆ. ಸದ್ಯ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ನವರು ಹೊಸ ಗೇಟ್ ರೆಡಿ ಮಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಹಳ್ಳಿಯಲ್ಲಿ ಹಿಂದೂಸ್ತಾನ್ ಕಂಪನಿಯಿಂದಲೂ ಮತ್ತೊಂದು ಗೇಟ್ ರೆಡಿ ಆಗ್ತಿದೆ. ಎಷ್ಟು ಟನ್ ಇರುವಂಥ ಕ್ರೇನ್ ತರಬೇಕು, ಅದರ ವೇಟ್ ಎಷ್ಟು, ಅದು ವೇಟಿಗೆ ನಮ್ಮ ಬ್ರಿಡ್ಜಿದ್ದು ಎಷ್ಟು ತಡ್ಕೊತೈತೆ ಅದನ್ನೆಲ್ಲದನ್ನು ಚರ್ಚೆ ಮಾಡಿ ನಾವು ಇವತ್ತು ರಾತ್ರಿನೋ ಇಲ್ಲ ನಾಳೆ ಬೆಳಗ್ಗೆನೋ ನೀರಿನೊಳಗನೆ ಇಳಿಸುವ ಪ್ರಯತ್ನ ಪ್ರಾರಂಭ ಮಾಡಬೇಕಂತ ಮಾಡಿದ್ದೀವಿ. ತುಂಗಭದ್ರಾ ಡ್ಯಾಮ್ ಗೇಟ್ ಕಟ್ ಜೋರಾಯ್ತು ಪಾಲಿಟಿಕ್ಸ್. ತುಂಗಭದ್ರಾ ಒಡಲು ಖಾಲಿ ಆಗ್ತಾ ಇದ್ರೆ ಇದರ ನಡುವೆ ರಾಜಕೀಯ ಕೆಸರೆರಚಾಟವೋ ಜೋರಾಗಿದೆ.
ಡ್ಯಾಮ್ ಗೇಟ್ ಕಟ್ ಆಗಲು ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಡ್ಯಾಂಗೆ ತೆರಳಿ ಪರಿಶೀಲನೆ ಮಾಡಿದ್ರು. ಸರ್ಕಾರದ ವಿರುದ್ಧ ಬೆಟ್ಟು ಮಾಡಿದ್ರು. ಗೇಟ್ 17ರಿಂದ ಗೇಟ್ 33ವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ಹೌದು ತಾನೆ? ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ್ದು ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ ಇದು. ಕಳೆದ ಬಾರಿ ಇವರು ಮಾನ್ಸೂನ್ ಬರ್ತೈತೆ ಅನ್ನೋದು ಮುಂಚೆನೆ ಇದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಪರಿಶೀಲನೆ ಮಾಡಿ ಪ್ರತಿಯೊಂದು ಲಿಂಕ್ ಸರಿ ಇದೆಯಾ ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೋಗ್ಬೇಕಾಯ್ತು. ಈಗ ನಾನು ಕ್ವಶನ್ ಮಾಡಿದಾಗ ನಾವು ಬೊಮ್ಮಾಯಿ ಇವರು ಹೇಳಿದ್ರು ಇಲ್ಲ ಸರ್ಟಿಫೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾರು ಬಂದಿದ್ದಾರೋ ಅವ್ರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಕಿತ್ತೋಗಿದ್ದಾಕೆ ಇದು ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇನ್ನು ಸಂಸದರಾದ ಗೋವಿಂದ ಕಾರಜೋಳ ಈಗಿರೋ ನೀರಾವರಿ ಮಂತ್ರಿಗಳು ಪಾರ್ಟ್ ಟೈಮ್ ಅಂತ ಜಲಸಂಪನ್ಮೂಲ ಸಚಿವರು ಆಗಿರೋ ಡಿಸಿಎಂ ಡಿಕೆ ವಿರುದ್ಧ ಕಿಡಿಕಾರಿದ್ರೆ ಜಗದೀಶ್ ಶೆಟ್ಟರ್ ಗ್ಯಾರಂಟಿಗೆ ದುಡ್ಡು ಇದೆ, ಡ್ಯಾಮ್ ನಿರ್ವಹಣೆಗೆ ಇಲ್ವಾ ಅಂತ ಪ್ರಶ್ನಿಸಿದ್ರು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಮಹತ್ವದ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನ ನೇಮಕ ಮಾಡಬೇಕಾಗಿದೆ. ಈಗಿರ್ತಕ್ಕಂಥವ್ರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ. ಅವರು ರಾಜ್ಯದ ಅಧ್ಯಕ್ಷರಾಗಿ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಬರ್ತಕ್ಕಂಥ ಚುನಾವಣೆಗಳಿಗೆ ಅವರು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ, ಆ ಕಡೆ ಓಡಾಡಬೇಕಾಗಿದೆ. ಹೀಗಾಗಿ ನೀರಾವರಿ ಇಲಾಖೆ ಅನಾಥ ಆಗಿದೆ. ಗ್ಯಾರಂಟಿ ಸಲುವಾಗಿ 50-60 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ನಿರ್ವಹಣೆಗೆ ಕೆಲವು ಕೋಟಿ ಹಣ ನೀವು ಖರ್ಚು ಮಾಡಿದ್ರು, ಅದು ನಿರ್ವಹಣೆ ಆಗಿ ಇವತ್ತೇನು ತುಂಬಿ ತುಳ್ತಾ ಇದೆ. ತುಂಗಭದ್ರಾ ಡ್ಯಾಮು ಸುಮಾರು 100ಕ್ಕೂ ಹೆಚ್ಚು TMC ನೀರಿದೆ, ಅದು ಉಳಿಸ್ಕೊಂಡು ಹೋಗ್ಬೋದಾಗಿತ್ತು. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಜಲಸಂಪನ್ಮೂಲ ಸಚಿವರು ಆಗಿರೋ ಡಿಸಿಎಂ ಡಿಕೆ ತುಂಗಭದ್ರಾ ಡ್ಯಾಮ್ ಕಂಟ್ರೋಲ್ ಸರ್ಕಾರ ಮಾಡಲ್ಲ ಎಂದಿದ್ದಾರೆ. ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್. ಅದಕ್ಕೆ ಆದಂಥ ಸಪ್ರೇಟ್ ಬೋರ್ಡ್ ಇದೆ. ನಾವು ಅಲ್ಲಿ ಮೆಂಬರ್ಗಳಿದೆ, ಬಟ್ ನಮ್ಮಲ್ಲಿ ಇರ್ಬೋದು, ಬೀಗ ಎಲ್ಲ ಅವ್ರ ಕೈಲಿದೆ. ಆದರೂ ಚಿಂತೆ ಇರೋದು ನಮ್ಮದೇ. ಯಾಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವರಿಗೆ 3 ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ ಅವರಿಗೆ, ಮಿಕ್ಕಿದೆಲ್ಲ ನಮಗೆ. ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚು. ಡಿಸಿಎಂ ಹೀಗೆ ಏನೇ ಹೇಳಿದ್ರು ಡ್ಯಾಮ್ ನೀರು ಖಾಲಿ ಆಗ್ತಿರೋದು ಇಲ್ಲಿನ ಭಾಗದ ರೈತರಲ್ಲಿ ಆತಂಕ ಮೂಡಿಸಿದೆ. ಡ್ಯಾಮ್ ನಂಬಿಕೊಂಡು ಭತ್ತ ಬೆಳೆದ ರೈತರು ಇದೀಗ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಈಗ DK ಶಿವಕುಮಾರ್ ಅವ್ರು ಏನಂದ್ರು, ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಅಂತಾರೆ. ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ರಿ. ಆತಂಕ ಆದ್ರೆ ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ಅದರಿಂದ ಪ್ರಕೃತಿ ವಿಕೋಪ ಅಂದ್ರೆ ನೀವು ಕೊಟ್ಟಷ್ಟು ತಗೊಂತಿದ್ವಿ, ಆದ್ರೆ ನೇರವಾಗಿ ನೀವೇ ಅದಕ್ಕೆ ಹೊಣೆ ಇರೋದ್ರಿಂದ ನಮ್ಮ ರೈತರಿಗೆ ನಷ್ಟ 1 ಎಕರೆಗೆ 50,000 ನಷ್ಟ ಪರಿಹಾರ ಕೊಡಲೇಬೇಕು. ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಎಚ್ಚೆತ್ತಿದೆ. ರಾಜ್ಯದ ಎಲ್ಲಾ ಡ್ಯಾಂಗಳ ಗುಣಮಟ್ಟ ಪರಿಶೀಲನೆಗೆ ಸಮಿತಿ ರಚಿಸಲು ಮುಂದಾಗಿದೆ. ಆ ಮೂಲಕ ಡ್ಯಾಂಗಳ ಸುರಕ್ಷತೆಯನ್ನ ಕಾಪಾಡೋಕೆ ಹೆಜ್ಜೆ ಇಟ್ಟಿದೆ. ವಿನಾಯಕ್ ಜೊತೆ ಸಂಜಯ್ ಚಿಕ್ಕಮಠ, TV9 ಕೊಪ್ಪಳ.